ನಾವಿವತ್ತು ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಟಮಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಲ್ಲಿ ಜಾಯಿನ್ ಆಗಿದ್ವಿ. ಈ ಒಂದು ಇದರಲ್ಲಿ ನಮ್ಮ ಮೆಂಟರ್ ಆಗಿರ್ತಕ್ಕಂಥ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಮಧ್ಯಾಹ್ನಕ್ಕೆ ಅಂತೇಳಿ ಟಾಸ್ಕ್ ಕೊಟ್ಟಿದ್ರು. ಫಸ್ಟ್ ಬಂದು ಇಂಟ್ರಡ್ಯೂಸಿಂಗ್ ಸೆಲ್ಫ್ ಅಂತೇಳಿ, ಆಮೇಲೆ ನಂತರ ಇಂಟ್ರಡ್ಯೂಸಿಂಗ್ ಫ್ರೆಂಡ್ಸ್, ಆ್ಯಂಡ್ ದೆನ್ ಆಮೇಲೆ ಹಾಫ್ ಡೇ ಕ್ಯಾಂಪು ಯಾವ ರೀತಿ ನಡೀತು ಇವತ್ತು ಅಂತಕ್ಕಂಥದ್ರ ಬಗ್ಗೆ, ಮತ್ತು ಸೆಲ್ಫೀಸು, ಒಬ್ಬರು ಫಸ್ಟ್ ಸೆಲ್ಫ್ ಫೋಟೋಸು, ಆಮೇಲೆ ನೆಕ್ಸ್ಟ್ ಪೇರ್ ಆಗಿ ಫೋಟೋಸ್ ತೊಗೋಬೇಕು, ನೆಕ್ಸ್ಟ್ ಗ್ರೂಪಲ್ಲಿ ಫೋಟೋಸ್ ತಗೊಂಡು ದೊಡ್ಡದಾಗಿ ಸ್ಮೈಲಲ್ಲಿ ಎಲ್ಲರೂ ಕೂಡ ಫೋಟೋಸ್ ತಗೊಳ್ತಕ್ಕಂಥ ಒಂದು ಸಾಕಷ್ಟು ಆ್ಯಕ್ಟಿವಿಟೀಸನ್ನು ನಮಗೆ ವಿತಿನ್ 1 ಅವರಲ್ಲಿ ಫಿನಿಷ್ ಮಾಡಬೇಕು ಅಂತ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಮಾಡಿದ್ವಿ. ಈ ಒಂದು ಇದರಲ್ಲಿ ನನ್ನ ಅನಿಸಿಕೆ ಬಂದು, ಅಂದರೆ ಅವ್ರು ಯಾರು, ನಾವು ಈಗ ನಾವೇನು ಮಾಡ್ತೀವಿ ಅಂತಂದರೆ, ಈಗ ಮನೇಲಿದ್ದರೆ ಸಿಂಗಲ್ಲು ಅಂತಂದರೆ, ಹೊರಗೆ ಅಂತಂದರೆ ಯಾವ ರೀತಿ ನಾವು ಪರಿಚಯ ಮಾಡ್ಕೋಬೇಕು, ಒಬ್ರನ್ನೊಬ್ರು ಹೇಗೆ ಮಾತಾಡ್ಸ್ಕೋಬೇಕು ಅಂತಕ್ಕಂಥ ಒಂದು ಅನುಭವ ನಮಗಾಯ್ತು ಇವತ್ತು. ಮತ್ತು ಎಲ್ಲರೊಂದಿಗೆ ಹೇಗೆ ಬೆರಿಬೇಕು ಅಂತಕ್ಕಂಥ ಒಂದು ಅನುಭವನೂ ಆಯಿತು. ಮತ್ತು ಪಬ್ಲಿಕ್ ಸ್ಪೀಕಿಂಗಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಾವು ಅನುಭವವನ್ನು ಹಂಚ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಮಾತಾಡೋದನ್ನು ಕಲ್ತ್ವಿ ಅಂತ ಹೇಳ್ಬೋದು. ಥ್ಯಾಂಕ್ಸ್. ನಮಸ್ತೆ, ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ. ನಾನು ಸಹಾಯಕ ಜೈಲರಾಗಿ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್, ಇದರ ಹೆಸರೇ ಭಾಳ ಅದ್ಭುತವಾಗಿದೆ. ಇಂಥ ಒಂದು ಅದ್ಭುತವಾದ ಸ್ಥಳದಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಅದ್ಭುತ ವ್ಯಕ್ತಿ ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇದನ್ನು ತಮ್ಮ ಎಲ್ಲ ಕನ್ನಡಿಗರು, ನಮ್ಮ ಕನ್ನಡ ನಾಡಿನ ಸರ್ವ ಜನತೆ ಇದರ ಸದುಪಯೋಗ ಪಡ್ಕೋಬೇಕು. ಇವರು ನಮಗೆ ಆಫ್ಟರ್ನೂನ್ ಸೆಷನ್ಗೆ ಕೆಲವು ಟಾಸ್ಕ್ ಕೊಟ್ಟಿದ್ದರು. ಅದರಲ್ಲಿ ಸೆಲ್ಫ್ ಇಂಟ್ರಡಕ್ಷನ್, ಫ್ರೆಂಡ್ ಇಂಟ್ರಡಕ್ಷನ್ ಆ್ಯಂಡ್ ಕ್ಯಾಂಪ್ ಇಂಟ್ರಡಕ್ಷನ್, ಮತ್ತು ಫೋಟೋಗಳು, ಸೆಲ್ಫಿ, ಫ್ರೆಂಡು, ಗ್ರೂಪು, ನಾರ್ಮಲ್ ವಿತ್ ಸ್ಮೈಲ್, ಇದೆಲ್ಲವೂ ಭಾಳ ವಿಚಿತ್ರವಾಗಿತ್ತು, ವಿಭಿನ್ನವಾಗಿತ್ತು. ಎಲ್ಲ ಟಾಸ್ಕನ್ನು ನಾವು ಅವ್ರು ಕೊಟ್ಟಂಥ ಟೈಮಲ್ಲಿ ಮುಗಿಸಿ ಮತ್ತೆ ಇಲ್ಲಿ ಬಂದು ಸೇರಿದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಅಮರೇಶ್ ಮೇಟಿ ಅಂತ. ನಾನು ವೃತ್ತಿಯಿಂದ ಇಂಜಿನಿಯರ್ ಆಗಿದ್ದು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮಲ್ಲಿ ಶ್ರೀ ಜಯಪ್ರಕಾಶ್ ನಾಗತಿಹಳ್ಳಿಯವರ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ನಾವು ಈ ದಿನ ಇಲ್ಲಿ ಸೇರಿದ್ದೀವಿ. ಸೊ ಬೆಳಿಗ್ಗೆ ಎಲ್ಲ ಇದೆಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು. ಆಮೇಲೆ ಮಧ್ಯಾಹ್ನ ಸರ್ ನಮಗೆ ಕೆಲವೊಂದು ಟಾಸ್ಕ್ ಕೊಟ್ಟಿದ್ದರು. ಅದರಲ್ಲಿ ನಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ನು ಮತ್ತು ಫ್ರೆಂಡ್ ಇಂಟ್ರೊಡಕ್ಷನ್ ಆ್ಯಂಡ್ ಹಾಫ್ ಡೇದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಕ್ಯಾಂಪ್ ಬಗ್ಗೆ ತಿಳಿಸೋಕೆ ಹೇಳಿದರು. ಸೊ ಆಮೇಲೆ ಎಲ್ಲ ಗ್ರೂಪ್ ಜೊತೆಗೆ ಸೆಲ್ಫಿ ಆ್ಯಂಡ್ ಎಲ್ಲರೂ ವಿತ್ ಸ್ಮೈಲ್ ಎಲ್ಲ ಗ್ರೂಪು ಫೋಟೋ ಅಪ್ಲೋಡ್ ಮಾಡೋಕ್ಕೆ ಹೇಳಿದರು. ಇದು ಒಂದು ವಿಚಿತ್ರ ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಹೊಸ ಎಕ್ಸ್ಪೀರಿಯೆನ್ಸು. ಸೊ ನಮ್ಮಲ್ಲಿರೋ ಪ್ರತಿಭೆಯನ್ನು ಅವ್ರ ಹೊರಗೆ ತೆಗಿಯೋಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಇನ್ನು ಹೊರಗೆ ಬರೋಕೆ ಆ ಇದರಲ್ಲಿ ಅಂತ ನನ್ನ 2 ಮಾತು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ತುಷಾರ್ ನಾಯ್ಕು. ಇವತ್ತು ನಾನು ಈ 3 ದಿನಗಳ ಶಿಬಿರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್ ಒಂದು ಟಾಸ್ಕ್ ಕೊಟ್ಟಿದ್ದರು, ಸೆಲ್ಫ್ ಇಂಟ್ರಡಕ್ಷನ್. ಅದು ಯಾಕೆ ಅಂದರೆ, ಫಸ್ಟು ಸರ್ದು ಏನು ಗೊತ್ತಾ, ಕೂಲ್, ಕಾಮ್, ಕಂಫರ್ಟೇಬಲ್ ಆಗೋಕ್ಕೆ. ಯಾಕಂದರೆ ನಾವು ಎಲ್ಲರೂ ನಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಫಸ್ಟ್ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು, ಆಮೇಲೆ ನಮ್ಮ ಎಲ್ಲ ಸ್ನೇಹಿತರ ಜೊತೆ ಇಂಟ್ರಡಕ್ಷನ್ ಮಾಡ್ಕೋಬೇಕು, ಮತ್ತು ಫ್ರೆಂಡ್ಲಿ ಎಲ್ಲರೂ ಫೋಟೋ ಆಗಲಿ, ಪರ್ಸ್ನಲ್ ಸೆಲ್ಫ್ ಫೋಟೋ ಆಗಲಿ, ಪಾರ್ಟ್ನರ್ ಫೋಟೋ ಆಗಲಿ, ಅಥವಾ ಎಲ್ಲ ಶಿಬಿರಾರ್ಥಿಗಳ ಫೋಟೋಗಳನ್ನು ಹಂಚ್ಕೊಳ್ಳೋಕ್ಕೆ ಒಂಥರ ಕಂಫರ್ಟೇಬಲ್ ಮಾಡಿಕೊಟ್ರು. ಈ ಥರ ಕಂಫರ್ಟೇಬಲ್ ಮಾಡಿಕೊಟ್ರೆ ನೆಕ್ಸ್ಟ್ ನಾವು ಸ್ಪೀಚಲ್ಲಿ ಒಂಥರ ಕೂಲಾಗಿ ಎಲ್ಲ ಒಂಥರ ಫ್ಯಾಮಿಲಿ ಥರ ಮಾತಾಡ್ಕೊಂಡು ಒಂಥರ ಏನು ಸ್ಟೇಜ್ ಫಿಯರ್ ಇರುತ್ತೆ, ಆ ಸ್ಟೇಜ್ ಫಿಯರನ್ನು ಹೋಗಲಾಡಿಸಲು ಈ ಥರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನೋಡೋಣ ಮುಂದೇನಾಗತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಆತ್ಮೀಯರೇ ನಮಸ್ತೆ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್, ವಾವ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅಂತಾರಲ್ಲ, ಆ ರೀತಿ ಹೇಳಬೇಕು. ಯಾಕಂದರೆ ನಮಗೆ ಬೆಳಗ್ಗೆ ಇಲ್ಲಿ 3 ದಿನದ ಒಂದು ಕಾರ್ಯಾಗಾರದಲ್ಲಿ ಬೆಳಗ್ಗೆಯಿಂದ ಪಾಲ್ಗೊಳ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು. ಒಂದು ಮೊದಲನೇ ದಿನವೇ ಒಂದು ಶುಭಾರಂಭ ಸಖತ್ತಾಗಾಯ್ತು ರೀ. ಯಾಕೆಂದರೆ ಒಂದು ಪರಿಚಯ ಮಾಡ್ಕೊಡೋದಲ್ಲೇ ಒಂದು ಮೈಕ್ ಕೊಟ್ಬಿಟ್ರು. ಆ ಮೈಕ್ ಇಟ್ಕೊಂಡು ಒಂದು ಎಲ್ಲರೂ ಒಂದು ಪರಿಚಯ ಮಾಡಿಕೊಂಡು ಹಾಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಹೇಗಿತ್ತು ಅಂದರೆ ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ಯಾಕಂದರೆ ಆ ಟಾಸ್ಕು ಒಂದು
ಸ್ಮೈಲು, ಯಾಕಂದರೆ ಸಪ್ಪೆ ಮುರೆ ಹಾಕೊಂಡ್ರೆ ಹೇಗಿರ್ತಾರೆ, ಸ್ಮೈಲ್ ಮಾಡಿದ್ರೆ ಹೇಗಿರ್ತಾರೆ, ಆ ಥರ ಎಲ್ಲ ಒಂದು ಮತ್ತೆ ಒಬ್ಬೊಬ್ಬರು ಪರಿಚಯ ಮಾಡಿಕೊಂಡು ಅವರ ಬಗ್ಗೆ ನಮಗೆ ಏನು ಅನಿಸಿಕೆ, ಇದನ್ನೆಲ್ಲ ಸಖತ್ತಾಗಿತ್ತು. ನನಗನ್ಸುತ್ತೆ ನೀವೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ. ಏನು ಮಾಡೋಕ್ಕಾಗಲ್ಲ, ಒಳ್ಳೇದನ್ನ ಯಾರು ಇಷ್ಟಪಡೋದಿಲ್ಲ, ಕೆಟ್ಟದ ಕಡೆನೇ ಹೋಗೋದು. ಹಾಗಾಗಿ ನೆಕ್ಸ್ಟ್ ಏನಾದರೂ ಈ ಥರ ಕ್ಲಾಸಸ್ ಇದ್ದರೆ ಖಂಡಿತ ನೀವು ಜಾಯ್ನ್ ಆಗಿ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಜೆ ಪಿ ಸರ್ ಅವರ 3 ದಿನದ ಕಾರ್ಯಾಗಾರ 3 ದಿನದ ಶಿಬಿರಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದು ತುಂಬಾ ಒಂದು ಹೊಸ ಅನುಭವ ಅಂತ ಹೇಳ್ಬೋದು ನಮಗೆ. ಇವತ್ತು ಜೆ ಪಿ ಸರ್ ಅವರು ಮಧ್ಯಾಹ್ನದ ಟಾಸ್ಕ್ ಕೊಟ್ಟಿದ್ದರು. ಆ ಟಾಸ್ಕಲ್ಲಿ ಒಂಥರ ಹೊಸ ಅನುಭವನೇ ಆಯಿತು. ಯಾಕಂದರೆ ನಾವು ಒಬ್ಬೊಬ್ಬರೇ ಅಂದರೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ಇಲ್ಲ, ಹಾಗೆ ಕುತ್ಕೊಂಡು ಇದ್ಬಿಡ್ತೀವಿ. ಈ ಟಾಸ್ಕಿಂದ ನಾವು ಒಬ್ಬರೊಬ್ಬರು ಮಾತಾಡ್ಕೊಳ್ಳೋದಾಯಿತು, ಮತ್ತು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಮತ್ತು ಅವ್ರ ಬಗ್ಗೆ ನಾವೊಂದು ಇಂಟ್ರೊಡಕ್ಷನ್ ಕೊಟ್ಟವಾಗ ನಮಗೆ ಒಂದು ಹೊಸ ಅನುಭವ ಅಂತಲೇ ಹೇಳ್ಬೋದು. ಇದರಿಂದ ನಾವು ತುಂಬ ಕಲಿಯೋದಿದೆ. ಧನ್ಯವಾದಗಳು.